ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಕತೆಗೂಡು. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಅರುಣಾನುರಾಗದ 15ನೇ ಅಧ್ಯಾಯವನ್ನು ನೀವೀಗಾಗಲೇ ಓದಿದ್ದೀರಿ. 16ನೇ ಅಧ್ಯಾಯವನ್ನು ಶುರು ಮಾಡೋಣ ಬನ್ನಿ. ಸರಾಗವಾಗಿ ಪ್ರಾಜೆಕ್ಟ್ ಬಗ್ಗೆ ಮೀಟಿಂಗ್ನಲ್ಲಿ ಎಕ್ಸ್ಪ್ಲೈನ್ ಮಾಡುತ್ತಿದ್ದ ಅರುಣಾಳನ್ನು ನೋಡಿ ಮ್ಯಾನೇಜರ್ ಶಿವಾಜಿ ಕೂಡ ಮನಸಲ್ಲೇ ಅಪ್ರಿಷಿಯೇಟ್ ಮಾಡಿಕೊಳ್ಳುತ್ತಾ, ಅವತ್ತು ನಮ್ಮ ಕಂಪನಿಗೆ ಈ ಹುಡುಗಿನ ಕೆಲಸಕ್ಕೆ ತಗೊಂಡಿದ್ದಕ್ಕೆ ಸಾರ್ಥಕವಾಯಿತು ಎಂದುಕೊಳ್ಳುತ್ತಿದ್ದರು ಹೆಮ್ಮೆಯಿಂದ. ಅರುಣ ತನ್ನ ಬುದ್ಧಿವಂತಿಕೆಯಿಂದ ಪ್ರಾಜೆಕ್ಟ್ ಬಗ್ಗೆ ಹಾಗೂ ಅದನ್ನು ಕಾರ್ಯರೂಪಕ್ಕೆ ತರುವ ಬಗ್ಗೆ ಅತ್ಯಂತ ಸರಳವಾಗಿ ಹೇಳಿ ಕೆಲಸ ಮಾಡುವ ಬಗ್ಗೆ ಎಲ್ಲರಿಗೂ ಹುರಿದುಂಬಿಸಿದ್ದು ನೋಡಿ ಎಲ್ಲರೂ ಆಶ್ಚರ್ಯ ಹಾಗೂ ಖುಷಿಯಿಂದ ಚಪ್ಪಾಳೆ ತಟ್ಟಿ ಅರುಣಾಳನ್ನು ಅಪ್ರಿಷಿಯೇಟ್ ಮಾಡಿದ್ರು. ಅಷ್ಟೇ ಅಲ್ಲದೆ ಬಂದಿದ್ದ ಎಲ್ಲ ಕ್ಲೈಂಟ್ಗಳು ನಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಗಳನ್ನು ನಿಮ್ಮ ಕನ್ಸ್ಟ್ರಕ್ಷನ್ನಲ್ಲೇ ಮಾಡುವ ಭರವಸೆ ಇಟ್ಟು ಎಲ್ಲರೂ ಅಪ್ರೂವಲ್ ಪೇಪರ್ಸ್ಗೆ ಸಹಿ ಮಾಡಿ ಅರುಣಾಳಿಗೆ ಕಂಗ್ರ್ಯಾಚುಲೇಟ್ ಮಾಡಿ ಹೊರಟರು. ಮೀಟಿಂಗ್ ರೂಮಿಂದ ಎಲ್ಲರೂ ಹೊರಬರುತ್ತಾ ಅಂತೂ ಇಂತೂ ಅಂದ್ಕೊಂಡ ಕೆಲಸ ಯಶಸ್ವಿಯಾಗಿ ಕೈ ಸೇರ್ತು. ಇನ್ನೇನಿದ್ರೂ ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ರೆ ನೆಮ್ಮದಿ ಅಂದಳು ಪೂಜಾ. ಮ್ಯಾನೇಜರ್: ಹೌದು, ನಾವೀಗ ಬರೀ ಸ್ವಲ್ಪ ಮಾತ್ರ ಗೆದ್ದಿರೋದು. ಆ ಕೆಲಸ ಪೂರ್ತಿ ಆದಮೇಲೇ ನಮ್ಮ ಕೆಲಸಕ್ಕೆ ಜಯ ಸಿಗೋದು. ಇನ್ಮೇಲೆಲ್ಲರೂ ತುಂಬ ಗಮನ ವಹಿಸಿ ಕೆಲಸ ಮಾಡಬೇಕು, ಗೊತ್ತಾಯ್ತಾ? ಸರಿ ಸರ್, ಮಾಡ್ತೀವಿ. ನಮಗೆ ನಂಬಿಕೆ ಇದೆ ಈ ಪ್ರಾಜೆಕ್ಟ್ ಯಾವುದೇ ತೊಂದರೆ ಇಲ್ಲದೆ ಯಶಸ್ವಿಯಾಗಿ ಕಂಪ್ಲೀಟ್ ಆಗತ್ತೆ ಅಂತ. ವಿ ವಿಲ್ ಡೂ ಇಟ್ ಸರ್ ಅಂತ ಅಂದ್ಲು ಅರುಣ. ನಿಮ್ಮೇಲೆ ನಮಗೆ ನಂಬಿಕೆ ಇದೆಯಮ್ಮ. ನಿಮ್ಮ ಟೀಮಲ್ಲಿರೋ ಆ ಎಡವಟ್ರಾಯನ ಮೇಲೆ ಒಂಚೂರು ಗಮನ ಕೊಡಿ ಸಾಕು. ಓಕೆ, ನಾನಿನ್ನು ಹೊರಡ್ತೀನಿ, ಹೊರಗೆ ಸ್ವಲ್ಪ ಕೆಲಸ ಇದೆ ಎಂದು ಮ್ಯಾನೇಜರ್ ಹೊರಟರು. ಮ್ಯಾನೇಜರ್ ಹೋದ ಬಳಿಕ ಹೀಗೆ ಮಾತನಾಡುತ್ತಾ ಆಫೀಸ್ ಹೊರಗಡೆ ಬರುವುದಕ್ಕೂ ಸೂರ್ಯ ಮತ್ತು ಕರಿಯ ಬರುವುದಕ್ಕೂ ಸಮಯ ಸರಿಯಾಯಿತು. ಅಚಾನಕ್ಕಾಗಿ ನೋಡಿದ ಅರುಣ, ಅರೆ ಸೂರ್ಯ, ನೀವಿಲ್ಲಿ ಎಂದಳು ಆಶ್ಚರ್ಯದಿಂದ. ಹ್ಞೂ ಅರುಣ ಅವರೇ, ಸರ್ ನಮಗೆ ಫೋನ್ ಮಾಡಿ ಕರೆಸಿದ್ರು, ಬೇಕಾದರೆ ಕೇಳಿ ಎಂದು ರಾಜೇಶ್ ಕಡೆ ಕೈ ಮಾಡಿ ತೋರಿಸ್ತಾ ಸೂರ್ಯ. ಗಾಬರಿಯಾದ ರಾಜೇಶ್ ಪೆಕ್ರು ಥರ, ನಾನಾ, ಯಾವಾಗ ಅಂದಿದ್ದಕ್ಕೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಮಾಡಿದ್ರಲ್ಲ ಅಂದ ಕರಿಯ. ಕರಿಯನ ಮೇಲಿನ ಭಯಕ್ಕೆ, ಹ್ಞೂ ಮೇಡಮ್, ನಾನೇ ಹೇಳಿದ್ದು. ಈ ಮೀಟಿಂಗ್ ಟೆನ್ಷನ್ನಲ್ಲಿ ಮರ್ತೇ ಹೋಗಿತ್ತು ನೋಡಿ. ನಿಮ್ಮ ಗಾಡಿ ಬೇರೆ ಪ್ರಾಬ್ಲಮ್ ಆಗಿತ್ತಲ್ಲ, ಇವರು ಸರಿ ಮಾಡಿಕೊಡ್ತಾರೆ, ಅದಕ್ಕೆ ಬರೋಕ್ಕೆ ಫೋನ್ ಮಾಡಿದೆ ಅಂತ ತಲೆ ಕೆರೆಯುತ್ತಾ. ಹೋ, ತುಂಬ ಥ್ಯಾಂಕ್ಸ್ ರಾಜೇಶ್ ಅನ್ನುತ್ತಾ ರಾಜೇಶ್ ಕಡೆ ಮೆಚ್ಚುಗೆಯ ನೋಟ ಬೀರಿದರು ಪೂಜಾ ಮತ್ತು ಅರುಣ. ಹೇಗಿದ್ದೀರಾ ಸೂರ್ಯ? ನಾನು ಚೆನ್ನಾಗಿದ್ದೀನಿ ಅರುಣ, ನೀವು? ನಾನು ಸೂಪರ್ ಆಗಿದ್ದೀನಿ ಎಂದು ಮಾತನಾಡುತ್ತಾ ಬನ್ನಿ ಊಟಕ್ಕೆ ಹೋಗೋಣ ಎಂದು ಸೂರ್ಯನ ಕರೆದಳು ಅರುಣ. ನಂದಾಯ್ತು, ನೀವು ಮಾಡಿ ಅನ್ನುವಷ್ಟರಲ್ಲಿ ಕರಿಯ, ಹಸಿವಾಗಿದೆ, ಬರ್ತೀವಿ ನಡೀರಿ ಎಂದನು. ಸರಿ ಬನ್ನಿ ಎನ್ನುತ್ತಾ ಪೂಜಾ ಅರುಣ ರಾಜೇಶ್ ಮುಂದೆ ಹೋಗುವಾಗ, ಪೂಜಾ, ಯಾರೇ ಅವನು? ಮುಂಚೆನೇ ಗೊತ್ತಾ? ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ ಅಂದ್ಲು ಪೂಜಾ. ಅವತ್ತು ಬಿಲ್ಡರ್ ಮೀಟ್ ಮಾಡೋಕ್ಕೆ ಹೋದಾಗ ನಡೆದಿದ್ದನ್ನು ಹೇಳಲಿಲ್ವಾ? ಅವನೇ ಇವನು. ಹೋ, ಕೇಡಿ ಅಂದ್ಕೊಂಡು ಭಯ ಬಿದ್ದಿದ್ದು ಇವನು ನೋಡಿನಾ? ಸಖತ್ತಾಗಿದ್ದಾನೆ, ಒಳ್ಳೆ ಖಡಕ್ ಆಗಿ, ಜಬರ್ದಸ್ತ್ ದೇಹ, ಆ ಉರಿ ಮೀಸೆ, ಒಳ್ಳೆ ಕತ್ತಿ ಹಾಗೆ, ಮಾಸ್ ಹೀರೋ ಥರ ಇದ್ದಾನೆ. ಅಮ್ಮ ಹೊಗಳಿದ್ದಾಗಿದ್ರೆ ಬರ್ತೀಯಾ ಎಂದು ತಲೆ ಚೆಚ್ಚಿಕೊಂಡು ಎಳೆದುಕೊಂಡು ಹೋದ್ಲು ಅರುಣ. ಇತ್ತ ಸೂರ್ಯ, ಲೋ ಕರಿಯ, ಈಗ ತಾನೇ ಬಕಾಸುರ ಥರ ತಿಂದ್ಯಲ್ಲೋ, ಇನ್ನ ಹಸ್ವಾ? ಅದೇನು ಹೊಟ್ಟೆನೋ ಇಲ್ಲ ಕನ್ನಂಬಾಡಿ ಕಟ್ಟೆನೋ ಎಂದು ಕರಿಯನ ಹೆಗಲ ಮೇಲೆ ಕೈ ಹಾಕಿದ. ಅದು ಹಾಗಲ್ಲ ಬಾಸ್, ಮೊದಲನೇ ಸರಿ ಅದಕ್ಕೆ ನಿಮ್ಮನ್ನು ಊಟಕ್ಕೆ ಕರೆದಿದ್ದಾರೆ. ಹೊಟ್ಟೆ ತುಂಬಿದ್ರು ಅವರೆದ್ರಿಗೆ ಕೂತ್ಕೊಂಡು ಒಂದೆರಡು ತುತ್ತು ತಿನ್ನೋ ಅವಕಾಶ ಮಿಸ್ ಮಾಡ್ಕೊಳ್ತೀರಾ? ಯೋಚನೆ ಮಾಡಿ. ಅವ್ರ ಜೊತೆ ಕಾಲ ಕಳೆಯೋಕ್ಕೆ ಇದಕ್ಕಿಂತ ಅವಕಾಶ ಬೇಕಾ ಗುರು? ನಡೀರಿ ಹೋಗೋಣ. ನನಗಂತೂ ಏನು ತಿಂದರೂ ಎಷ್ಟು ತಿಂದರೂ ಹೊಟ್ಟೆ ಖಾಲಿ ಅನ್ನಿಸ್ತಾನೇ ಇರುತ್ತಪ್ಪ. ತಿಂದಿದ್ದು ಎಲ್ಲೋಗುತ್ತೋ ಏನೋ ಎಂದು ಗೊಣಗುತ್ತಾ ಆಫೀಸ್ ಕ್ಯಾಂಟೀನ್ ಕಡೆ ಅರುಣಾನ ಹಿಂಬಲಿಸಿ ನಡೆದರು ಸೂರ್ಯ ಮತ್ತು ಕರಿಯ. ಒಳಗೋಗೋ ಅಷ್ಟರಲ್ಲಿ ಅರುಣ, ಪೂಜಾ, ರಾಜೇಶ್ ಆಗಲೇ ಒಂದು ಟೇಬಲ್ನಲ್ಲಿ ಕೂತಿದ್ರು. ಕರಿಯ ಹೇಗಾದರೂ ಮಾಡಿ ಅಣ್ಣ ಅದಕ್ಕೆ ಸಪ್ರೇಟಾಗಿ ಕೂತ್ಕೊಳ್ಳೋ ಹಾಗೆ ಮಾಡಬೇಕಲ್ಲ ಅನ್ನುತ್ತಾ, ಅಣ್ಣ ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ, ನೀವು ಕೂತಿರಿ ಎನ್ನುತ್ತಾ ಹೋದನು.
ಸೂರ್ಯನು ಅವರು ಕೂತಿದ್ದ ಟೇಬಲ್ಗೆ ಹೋಗಿ ಕೂತನು. ವಾಶ್ರೂಮ್ಗೆ ಹೋದ ಕರಿಯ ರಾಜೇಶ್ಗೆ ಫೋನ್ ಮಾಡಿದ. ಫೋನ್ ರಿಸೀವ್ ಮಾಡಿದ ರಾಜೇಶ್, ಹಲೋ, ಯಾರು ಎಂದನು. ಹೇಳೋದು ಕೇಳು ಮಗನೇ, ಸುಮ್ಮನೆ ಏನೂ ಮಾತಾಡಬೇಡ. ಹೋಗಿ ಬೇರೆ ಟೇಬಲ್ ಹತ್ರ ಕೂತ್ಕೋ, ಇಲ್ಲಾಂದರೆ ಗೊತ್ತಲ್ಲ, ಮಟನ್ ಅಂಗಡಿ ಮುಂದೆ ಪೀಸ್ ಪೀಸಾಗಿ ನೇತಾಡ್ತಿರ್ತೀಯ. ಯೋಚನೆ ಮಾಡು. ಹಾಗೆ ನೀನು ಆ ಹುಡುಗಿನೂ ಕರ್ಕೊಂಡು ಹೋಗ್ಬೇಕಷ್ಟೆ. ಏನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಣ್ಣ ಅತ್ತಿಗೆ ಇಬ್ಬರೇ ಇರಬೇಕು, ಗೊತ್ತಾಯ್ತಾ ಎಂದು ಎದರಿಸಿದನು ಕರಿಯ. ಎದುರಿಗಿದ್ದವರಿಗೆ ತಿಳಿಯದಂತೆ ನಗುತ್ತಾ ಪೆಕ್ರಾಗಿ, ಪೂಜಾ ಬಾ, ನಾವು ಬೇರೆ ಟೇಬಲ್ ಹತ್ರ ಕೂರೋಣ ಅಂದ ರಾಜೇಶ್. ಹೇ, ಯಾಕೋ, ಏನಾಯ್ತೋ? ಎಲ್ಲರೂ ಇಲ್ಲೇ ಕೂತಿದ್ದಾರೆ ತಾನೆ, ನಿಂಗೇನು ಸ್ಪೆಷಲ್ಲಾ? ಇಲ್ಲೇ ಕೂತ್ಕೋ ಅಂದಳು ಪೂಜಾ. ನಂಗದೆಲ್ಲ ಗೊತ್ತಿಲ್ಲ ಪೂಜಾ, ನಾವು ಅಲ್ಲಿ ಕೂರೋಣ. ಇಲ್ಲಿ ಯಾಕೋ ನಂಗೆ ಕಂಫರ್ಟ್ ಫೀಲ್ ಆಗ್ತಿಲ್ಲ. ಬರ್ತೀಯೋ ಇಲ್ವೋ ರೇಗಿದ್ದ ರಾಜೇಶ್. ಹಲೋ, ಏನು ಆರ್ಡರ್ ಮಾಡ್ತಿದ್ಯಾ? ನಾನು ಬರಲ್ಲ. ಇದೊಳ್ಳೆ ಪೀಕ್ಲಾಟ ಶುರುವಾಯ್ತಲ್ಲ ದೇವ್ರೆ ಅಂದ್ಕೊಂಡು, ಪ್ಲೀಸ್ ಬಾರೆ, ಇದು ನನ್ನ ಜೀವದ ಪ್ರಶ್ನೆ, ಬಾರೆ ಪ್ಲೀಸ್ ಎಂದು ಗೋಳಾಡೋಕೆ ಶುರು ಮಾಡಿದ್ದ ರಾಜೇಶ್. ಹೇ ಲೂಸು, ಏನಾಗಿದೆ ನಿಂಗೆ? ಹುಚ್ಚು ಥರ ಆಡ್ತಿದ್ಯಾ ಎಂದಳು ಪೂಜಾ. ಇವರನ್ನು ನೋಡುತ್ತಾ ಇದ್ದ ಅರುಣ, ಪೂಜಾ ಅವ್ರು ಅಷ್ಟು ಕರೀತಿದ್ದಾರೆ, ಹೋಗು, ಏನೋ ಪ್ರೈವೇಟಾಗಿ ಮಾತನಾಡೋದು ಇರಬೇಕು ಅನಿಸುತ್ತೆ, ಅದಕ್ಕೆ ಫೋರ್ಸ್ ಮಾಡ್ತಿದ್ದಾರೆ, ಹೋಗು ನೀನು ಅಂದಳು. ಅಲ್ವೇ, ನಿನ್ನ ಬಿಟ್ಟು ಹೇಗೆ ಹೋಗೋದು? ನಾನೇನು ಒಬ್ಬಳೇ ಇಲ್ವಲ್ಲ, ಸೂರ್ಯ ಇದ್ದಾರೆ ನನ್ನ ಕಂಪ್ನಿಗೆ, ನೀನು ಹೋಗು, ಪರವಾಗಿಲ್ಲ. ಸರಿ ಎನ್ನುತ್ತಾ ರಾಜೇಶನ್ನು ಗುರಾಯಿಸುತ್ತಾ ಅವನಿಂದೆ ಹೋಗಿ ಬೇರೆ ಕಡೆ ಕೂತಳು ಪೂಜಾ. ಅಬ್ಬಾ, ಬದುಕ್ಬಿಡ್ತು ಜೀವ ಎನ್ನುತ್ತಾ ಸಮಾಧಾನದಿಂದ ಕೂತ ರಾಜೇಶ್. ಸೂರ್ಯ, ಅರುಣ ಇಬ್ಬರೇ ಎದುರು ಬದುರು ಕೂತಿದ್ದಾರೆ. ಸೂರ್ಯನ ಉಲ್ಲಾಸಕ್ಕೆ ಪಾರವೇ ಇಲ್ಲ. ನೋಡಬೇಕು ಎಂದು ಕಾತರವಾಗಿದ್ದ ಅರುಣ ಅವನೆದುರಿಗೆ ಕೂತಿರೋದು ನೆನಪು ಮಾಡಿಕೊಂಡೇ ರೋಮಾಂಚನ ಆಗ್ತಿತ್ತು ಅವನಿಗೆ. ಮೊದಲ ಬಾರಿಗೆ ಒಂದು ಹುಡುಗಿ ಜೊತೆ ಕೂತಿದ್ದೀನಿ, ಏನು ಮಾತಾಡೋದು ಹೇಗೆ ಮಾತಾಡೋದು ಏನೂ ಗೊತ್ತಾಗದೆ ಸುಮ್ಮನೆ ಕೂತಿದ್ದವನಿಗೆ ಅರುಣಾನೇ, ಏನು ತಗೋತೀರಾ ಆರ್ಡರ್ ಮಾಡಿ ಅಂದಳು. ನೀವು ಊಟ ಮಾಡಿ ಅರುಣ, ನಂಗೆ ಯಾಕೋ ಹಸಿವಿಲ್ಲ, ನಾನು ಬರೀ ಜ್ಯೂಸ್ ತಗೋತೀನಿ ಸಾಕು ಅಂದ ಸೂರ್ಯ. ಅರುಣಾನೇ ಸಪ್ಲೈಯರ್ನ ಕರೆದು 2 ಪ್ಲೇಟ್ ಜಾಮೂನ್ ಹಾಗೆ 1 ಪ್ಲೇಟ್ ಅನ್ನ ಸಾಂಬಾರ್ ಜೊತೆಗೆ 1 ಆರೆಂಜ್ ಜ್ಯೂಸ್ ಕೊಡಿ ಅಂದಳು. ಹಾಗೆ ಆ ಟೇಬಲ್ಗೂ ಏನು ಕೇಳ್ತಾರೋ ಕೊಡಿ, ಬಿಲ್ ಮಾತ್ರ ಇಲ್ಲಿ ಕೊಡಿ ಅಂದಳು ನಗುತ್ತಾ. ಸಪ್ಲೈಯರ್ ತಂದು ಕೊಟ್ಟ 2 ಜಾಮೂನ್ ಬಟ್ಟಲಲ್ಲಿ ಒಂದನ್ನು ಸೂರ್ಯನಿಗೆ ಕೊಡುತ್ತಾ, ತಗೊಳ್ಳಿ, ಸ್ವೀಟ್ ಆದರೂ ತಿನ್ನಿ ಎಂದಳು. ಸೂರ್ಯ ಮಾತೇನು ತೋಚದೆ ಸುಮ್ಮನೆ, ನಿಜವಾಗ್ಲೂ ನೀವು ನಮ್ಮನ್ನು ಊಟಕ್ಕೆ ಕರೀತೀರಾ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಅರುಣ ಅವರೇ, ಅದು ಒಂದೇ ಭೇಟಿಲಿ ನೀವು ನನ್ನ ನೆನಪಿಟ್ಕೊಂಡು ಇರ್ತೀರಾ ಅನ್ನೋದನ್ನೇ ಊಹಿಸಿರಲಿಲ್ಲ. ನಿಜವಾಗ್ಲೂ ನಂಗೆ ಆಶ್ಚರ್ಯ ಆಗ್ತಿದೆ ಅಂದನು. ಯಾರಾದರೂ ಮನೆಗೆ ಬಂದಾಗ ಊಟಕ್ಕೆ ಕರಿಯಲ್ವಾ? ಹಾಗೆ ನಮಗಿರುತ್ತೋ ಇಲ್ವೋ, ಇನ್ನೊಬ್ರಿಗೆ ಊಟ ಕೊಟ್ಟರೆ ಪುಣ್ಯ ಬರುತ್ತೆ ಅಂತ ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ. ನಾವು ಊಟಕ್ಕೆ ಬರೋ ಟೈಮ್ ಸರಿಯಾಗಿ ನೀವು ಬಂದ್ರಿ, ಅದಕ್ಕೆ ನಿಮ್ಮನ್ನು ಜೊತೆ ಕರ್ಕೊಂಡು ಬಂದೆ. ಇನ್ನು ಮನುಷ್ಯ ಒಬ್ಬರನ್ನ ಒಂದು ಸಾರಿ ನೋಡಿದ್ರೆ ಬೇಗ ಮರೆಯೋಲ್ಲ ನಾನು. ಅದು ಅಲ್ಲದೆ ಅವತ್ತು ನನ್ನ ಗಾಡಿ ಕೈ ಕೊಟ್ಟಾಗ ಸ್ಟಾರ್ಟ್ ಮಾಡಿ ಕೊಟ್ಟು ತುಂಬ ಹೆಲ್ಪ್ ಮಾಡಿದ್ರಿ. ಇಲ್ಲಾಂದರೆ ಅಷ್ಟು ಮಳೆಯಲ್ಲಿ ಮೆಕ್ಯಾನಿಕ್ ಹುಡ್ಕೊಂಡು ಎಷ್ಟು ದೂರ ಹೋಗಬೇಕಿತ್ತೋ ನಾನು. ನಿಮ್ಮನ್ನು ಮರೆಯೋಕ್ಕಾಗತ್ತಾ? ಇನ್ನೊಂದು ಕಾಮಿಡಿ, ನಿಮ್ಮನ್ನು ನೋಡಿ ನಾನು ಹೆದರ್ಕೊಂಡಿದ್ದು ಈಗಲೂ ನೆನಪು ಮಾಡಿಕೊಂಡ್ರೆ ನಗು ಬರುತ್ತೆ ಎನ್ನುತ್ತಾ ಇಬ್ಬರು ಜೋರಾಗಿ ನಕ್ಕು ಊಟ ಮಾಡಲು ಶುರು ಮಾಡಿದಳು. ಜಾಮೂನ್ ತಿನ್ನುತ್ತಾ, ಈ ಜಾಮೂನಿನಷ್ಟೇ ಸಿಹಿ ಅರುಣ ನಿನ್ನ ಮನಸ್ಸು ಎಂದು ಮನಸ್ಸಲ್ಲೇ ಮತ್ತೊಮ್ಮೆ ಮೆಚ್ಚಿಕೊಂಡನು ಸೂರ್ಯ. ವರಾಂಡದಲ್ಲಿ ರಾಮು ಜೊತೆಗೆ ಆಟ ಆಡುತ್ತಿದ್ದ ಬೆಳ್ಳಿ ರಮಣ ಬರುತ್ತಿದ್ದ ಕಾರ್ ಸೌಂಡ್ ಕೇಳಿ ಅಪ್ಪ ಬಂದ್ರು ಎಂದು ಓಡಿ ಹೋಗಿ ಗೇಟ್ ಹತ್ತಿರ ನಿಂತಳು. ಕಾರ್ ಗೇಟ್ ದಾಟಿ ನಿಲ್ಲುತ್ತಿದ್ದಂತೆ ಅಪ್ಪ ಎಂದು ಓಡಿ ಬಂದು ಕೈ ಚಾಚಿ ಅಪ್ಪಿಕೊಂಡಳು. ತುಂಬ ದಿನಗಳ ನಂತರ ಮಗಳ ಮುಖ ನೋಡಿದ ರಮಣ ಖುಷಿಯಿಂದ ಬೆಳ್ಳಿಯನ್ನು ಎತ್ತಿಕೊಂಡು ಹಣೆಗೆ ಮುತ್ತಿಟ್ಟು, ಏನು ಮಾಡ್ತಿದ್ದೆ ಪುಟ್ಟ ಎಂದನು. ನಾನು ರಾಮು ಅಂಕಲ್ ಜೊತೆ ಆಟ ಆಡ್ತಿದ್ದೆ ಪಪ್ಪ. ನಾವು ಊರಿಂದ ಬಂದಾಗ ನೀನೆಲ್ಲ ಕಡೆ ಹುಡುಕ್ತೆ, ನೀನೆಲ್ಲೂ ಕಾಣಿಸ್ಲಿಲ್ಲ. ಸೂರ್ಯ ಚಿಕ್ಕಪ್ಪ ನೀನು ನನಗೆ ಗೊಂಬೆ ತರೋಕ್ಕೆ ಊರಿಗೆ ಹೋಗಿದ್ಯಾ ಅಂತ ಹೇಳಿದ್ರು. ಪಪ್ಪ, ಎಲ್ಲಿ ಪಪ್ಪ ಗೊಂಬೆ? ಇದಾವೆ ಕೊಡ್ತೀನಿ, ಈಗ ಬಾ ಒಳಗಡೆ ಹೋಗೋಣ. ರಾಮು ರಾಮು ಎಂದು ಕೂಗಿದ ರಮಣ. ದಣಿ ಎಂದು ಕೈಕಟ್ಟಿ ತಲೆ ತಗ್ಗಿಸಿ ನಿಂತ ರಾಮ ಕಾರಲ್ಲಿ, ಮಗುಗೆ ಆಟ ಸಾಮಾನಿದ್ದಾವೆ, ಒಳಗಡೆ ತಗೊಂಡು ಬಾ ಎಂದು ಮಗುನ ಎತ್ಕೊಂಡು ಒಳಗಡೆ ಹೋದ ರಮಣ.
ರಾಮು ಗೊಂಬೆಗಳನ್ನು ಮಗುವಿನ ರೂಮ್ನಲ್ಲಿಟ್ಟು ಪುಸ್ತಕ ಓದುತ್ತಾ ಕುಳಿತಿದ್ದ ರಮಣನ ಹೆಂಡತಿ ಸುಧಾಮಣಿಗೆ, ಅಮ್ಮವ್ರೆ, ದಣಿಗಳು ಬಂದಿದ್ದಾರೆ ಎಂದನು. ಹೌದಾ, ಯಾವಾಗ ಬಂದರು? ಮೊದಲೇ ಹೇಳಬೇಕಲ್ವ ರಾಮು ಎನ್ನುತ್ತಾ ಪುಸ್ತಕನ ತಾನು ಓದುತ್ತಿದ್ದ ಪುಟಕ್ಕೆ ಮಡಚಿಟ್ಟು ಕೆಳಗಡೆ ಹಾಲ್ಗೆ ಬಂದಳು ಸುಧಾ. ರಮಣನನ್ನು ನೋಡುತ್ತಲೇ ಸುಧಾಮಣಿ, ಯಾವಾಗ ಬಂದ್ರಿ? ಒಂದು ಫೋನ್ ಕೂಡ ಮಾಡಲಿಲ್ಲ. ನಾವೇ ಮಾಡಿದರೆ ಸ್ವಿಚ್ ಆಫ್. ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಹೇಳಿ ಮೊದಲು, ಕೈಕಾಲು ತೊಳ್ಕೊಳ್ಳಿ, ಊಟಕ್ಕೆ ಬಡಿಸ್ತೀನಿ, ಊಟ ಮಾಡುವಿರಂತೆ ಅಂದು ಅಡುಗೆ ಮನೆ ಕಡೆ ಸರಸರನೆ ನಡೆದಳು. ರಾಮು ಅಷ್ಟರಲ್ಲಿ ಊಟಕ್ಕೆ ಡೈನಿಂಗ್ ಟೇಬಲ್ ಮೇಲೆ ರೆಡಿ ಮಾಡಿರ್ತಾನೆ. ರಮಣ ಕೈಕಾಲು ಮುಖ ತೊಳ್ಕೊಂಡು ಟವಲ್ನಿಂದ ಮುಖ ಒರೆಸಿಕೊಳ್ಳುತ್ತಾ ಡೈನಿಂಗ್ ಟೇಬಲ್ನ ಕುರ್ಚಿ ಎಳೆದು ಕೂರುತ್ತಾ, ನೀನು ಊಟ ಮಾಡಿದ್ಯಾ ಎಂದನು ಹೆಂಡತಿಯನ್ನ ಕುರಿತು. ನಾನು ಇವತ್ತು ಉಪವಾಸ, ನೀವು ಮಾಡಿ ಎಂದಳು ಬಡಿಸುತ್ತ. ರಾಮು, ನೀನು ಬೆಳ್ಳಿನ ಕರ್ಕೊಂಡು ಹೋಗಿ ಆಟ ಆಡಿಸು, ನಾನಿಲ್ಲಿ ನೋಡ್ಕೋತೀನಿ ಎಂದು ರಾಮುನ ಹೊರಗಡೆ ಕಳುಹಿಸಿ, ಈ ಸಾರಿ ಯಾರ ಮನೆ ಹಾಳು ಮಾಡಿ ಬಂದ್ರಿ ಅಂದಳು ಅನ್ನ ಬಡಿಸುತ್ತ. ಮೊದಲೇ ಹೋದ ಕೆಲಸ ಆಗದೆ ಕೋಪದಲ್ಲಿ ಕುದ್ದು ಹೋಗಿದ್ದ ರಮಣ ಈಗ ಹೆಂಡತಿಯ ಈ ಮಾತು ಅವನ ಕೋಪ ಕೆರಳಿಸಿತ್ತು. ಅವನ ಕೋಪ ಗಮನಿಸದೆ ಮಾತನಾಡುತ್ತಲೇ ಹೋದಳು ಸುಧಾ. ನಿಮ್ಮನ್ನ ಕಟ್ಕೊಂಡಿರೋ ತಪ್ಪಿಗೆ ಇನ್ನೂ ಎಷ್ಟು ಪಾಪದ ಹೊರೆ ನಮ್ಮ ಮೇಲೆ ಹೊರಿಸ್ತೀರಾ? ಎಷ್ಟು ಪೂಜೆ ಪುನಸ್ಕಾರ ಉಪವಾಸ ವ್ರತ ಮಾಡಿದ್ರೂ ನೀವು ಮಾಡಿದ ಪಾಪಗಳಿಗೆ ಮುಕ್ತಿ ಇಲ್ಲ. ಅನ್ಯಾಯ ಮಾಡಿದ ದುಡ್ಡಲ್ಲಿ ಅನ್ನ ತಿಂದರೆ ಯಾರಿಗೊಳ್ಳೇದಾಗತ್ತೆ? ಈ ಬದುಕು ಯಾಕೆ ಬೇಕು? ಭಿಕ್ಷುಕನೂ ಬದುಕ್ತಾನೆ ನಿಯತ್ತಾಗಿ. ಮಗಳ ಮುಖ ನೋಡಿ ಆದ್ರೂ ಬದಲಾಗಬಾರ್ದಾ ಎಂದಳು ಸುಧಾ. ರಮಣ ಕೋಪದಲ್ಲಿ ಅನ್ನ ಕಿವುಚುತ್ತಿದ್ದನು. ನೀವು ಮಾಡಿದ ಪಾಪಕ್ಕೆ ನಮ್ಮ ಮಗಳಿಗೆ ಶಿಕ್ಷೆ ಆಗಬೇಕಾ? ಯಾರಿಗೋಸ್ಕರ ಈ ಆಸ್ತಿ ಹಣ? ನಿಯತ್ತಾಗಿ 2 ಹೊತ್ತು ತಿಂದರೂ ಖುಷಿಯಾಗಿ ಜೀವನ ಸಾಗಿಸ್ಬೋದು ರೀ. ನನ್ನ ಮಾತು ಕೇಳಿ, ಈ ಕೆಟ್ಟ ಕೆಲಸ ಎಲ್ಲ ಬಿಟ್ಟು ಒಳ್ಳೆ ರೀತಿಲಿ ಬದುಕೋಣ ರೀ ಎಂದು ಈ ಕಡೆ ತಿರುಗಿದ್ದೇ ತಡ ಪಡಾರ್ ಎಂದು ಕೆನ್ನೆಗೆ ಬಿದ್ದಿತ್ತು. ಊಟ ಮಾಡಿ ಕೈ ಕೂಡ ತೊಳೆಯದೆ ಎಂಜಲು ಕೈಯಲ್ಲೇ ಹೊಡೆದಿದ್ದ ರಮಣ. ಅನ್ನದ ಅಗುಳು ಕೆನ್ನೆ ಮೇಲೆ ವಿರಾಜಿಸಿದ್ದವು. ಕಣ್ಣಲ್ಲಿ ಕಂಬನಿ ತುಂಬಿ ಗಂಟಲು ಉಬ್ಬಿ ಬಂತು ಸುಧಾಮಣಿಗೆ. ರಮಣ ಕಣ್ಣಲ್ಲಿ ಕೆಂಡ ಕಾರುತ್ತಾ, ಏನ್ ನಿಂದು? ಹೆಂಡತಿ ಅಂತ ಊಟ ಆಯ್ತಾ ಅಂತ ಕೇಳಿದರೆ ಅದೇ ಸಾಕು, ತಲೆ ಮೇಲೆ ಕೂತ್ಕೊಳ್ಳೋಕ್ಕೆ ಬರ್ತೀಯಾ? ನಾನು ತಂದಾಕಿದ್ದು ತಿನ್ಕೊಂಡು ಬಿದ್ದಿರ್ಬೇಕಷ್ಟೆ. ಹೆಂಡತಿ ಅಂತ ಹಕ್ಕು ಚಲಾಯಿಸೋಕೆ ಬರ್ತೀಯ? ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಮಗು ನೋಡಿಕೊಂಡು ತಂದಾಕಿದ್ದು ಮಾಡಿಕೊಂಡು ಪೂಜೆ ಗೀಜೆ ಮಾಡ್ತೀಯಲ್ಲ ಮಾಡಿಕೊಂಡು ಪುಸ್ತಕ ಓದ್ಕೊಂಡು ಬಿದ್ದಿರು. ನಂಗೆ ಬೇಕಾದಾಗ ಹಾಸಿಗೆ ಮೇಲಷ್ಟೇ ನಿನ್ನ ಕೆಲಸ. ಅದು ಬಿಟ್ಟು ಇಲ್ಲದೆ ಇರೋ ಪುರಾಣ ಊದೋಕೆ ಬಂದರೆ ಅಷ್ಟೇ, ವಾಪಸ್ ಬರದೇ ಇರೋ ಜಾಗಕ್ಕೆ ಸಾಗಿಸ್ಬೇಕಾಗತ್ತೆ, ಹುಷಾರ್. ಸುಧಾ ಅಳುತ್ತಾ, ಅದು ಹಾಗಲ್ಲ ರೀ, ನನ್ನ ಮಾತು ಕೇಳಿ. ಶ್. ಉಸಿರು ಆಚೆ ಬಂದರೂ ನಿನ್ನ ತವರು ಮನೆಯವರು ಸುಧಾ ಅನ್ನೋ ಮಗಳು ಹುಟ್ಟಿದ್ಲು ಅನ್ನೋದನ್ನು ಮರಿಬೇಕಾಗತ್ತೆ. ಹೋಗೆ ಒಳಗೆ. ನನಗೆ ಬುದ್ಧಿ ಹೇಳೋಷ್ಟು ಗಾಂಚಲಿ ಬೆಳೆಸ್ಕೊಂಡಿದ್ದಾಳೆ ತಿಂದು. 3 ದಿನ ಉಪವಾಸ ಕೆಡವಿದ್ರೆ ಕೊಬ್ಬೆಲ್ಲ ಇಳಿದೋಗ್ಬೇಕು. ಏನೋ ವಯಸ್ಸಲ್ಲಿ ಮಾಡಿದ ತಪ್ಪಿಗೆ ಪಂಚಾಯ್ತಿ ಸೇರಿಸಿ ನಿಮ್ಮಪ್ಪ ನನ್ನ ತಲೆ ಗಂಟಾಕ್ತ ಅಂತ ಮದುವೆ ಆಗಿ ಹೆಂಡತಿ ಸ್ಥಾನ ಕೊಟ್ಟಿದ್ದೀನಿ ಅಷ್ಟೇ. ನಾಯಿ ಥರ ಬಿದ್ದಿರೋದನ್ನು ಕಲಿ. ಇನ್ನು ಮುಂದೆ ದನಿ ಏರಿಸಿ ಮಾತಾಡದೆ ಪರಿಣಾಮ ನೆಟ್ಕಿರಲ್ಲ. ನನ್ನ ಮಗಳನ್ನು ಹೇಗೆ ಬೆಳೆಸ್ಬೇಕು ಅನ್ನೋದು ನಂಗೆ ಗೊತ್ತು. ನಿನ್ನಿಂದ ಕಲಿಬೇಕಾಗಿಲ್ಲ ನಾನು. ನಡಿ ಒಳಗೆ ಎಂದು ಗದರಿದನು ರಮಣ. ಭಯ ಬಿದ್ದ ಸುಧಾ ಅಳುತ್ತಾ ರೂಮ್ ಸೇರಿ ಧಡಾರೆಂದು ಬಾಗಿಲು ಮುಚ್ಚಿ ಅಳುತ್ತಾ, ನಿಮ್ಮ ಎಲ್ಲ ಕೆಟ್ಟ ಕೆಲಸ ನೋಡ್ಕೊಂಡು ಬದುಕಿರೋ ಬದಲು ಸಾಯೋದೇ ಮೇಲು ಅಂದುಕೊಂಡ್ರು ಮಗಳ ಮುಖ ನೋಡಿಕೊಂಡು ಬದುಕಬೇಕಿದೆ. ನೀವು ಕಡೆ ಪಕ್ಷ ಮಗಳ ಮೇಲಿನ ಪ್ರೀತಿಯಿಂದಾದರೂ ಬದಲಾಗ್ತೀರಾ ಅನ್ನೋ ಸಣ್ಣ ನಿರೀಕ್ಷೆ ಇತ್ತು ಇಷ್ಟು ದಿನ. ಇವತ್ತು ಆ ಸಣ್ಣ ನಿರೀಕ್ಷೆ ಕೊಂಡಿ ಕೂಡ ಕಳಚಿಬಿತ್ತು. ದೇವ್ರೆ, ಇವ್ರಿಗೆ ಯಾವಾಗ ಒಳ್ಳೆ ಬುದ್ಧಿ ಕೊಡ್ತೀಯಾ ಎಂದು ಹಣೆ ಚೆಚ್ಚಿಕೊಳ್ಳುತ್ತಾ ಅನ್ನದ ಅಗಳು ಮೆತ್ತಿಕೊಂಡು ಹೊಡೆದ ರಭಸಕ್ಕೆ ಕೆಂಪಾಗಿದ್ದ ಕೆನ್ನೆ ಮುಟ್ಟಿಕೊಳ್ಳುತ್ತಾ ಹಾಸಿಗೆ ಮೇಲೆ ಅಡ್ಡಲಾದಳು ಸುಧಾಮಣಿ. ಊಟ ಮುಗಿಸಿ ಇಷ್ಟೊತ್ತಾದರೂ ಕರಿಯ ಬರಲಿಲ್ವಲ್ಲ, ಎಲ್ಲೋದ ಇವನು ಎಂದು ಕಣ್ಣಲ್ಲೇ ಸುತ್ತಮುತ್ತ ಗಮನಿಸುತ್ತಿದ್ದ ಸೂರ್ಯನನ್ನು ನೋಡಿ, ಯಾಕ್ರಿ, ಏನೋ ಕಳ್ಕೊಂಡಿರೋ ಥರ ಚಡಪಡಿಸ್ತಿದ್ದೀರಾ ಅಂದಳು ಅರುಣ. ಇಲ್ಲ, ನಮ್ಮ ಹುಡುಗ ಎಲ್ಲೋದ ಅಂತ ಹುಡುಕ್ತಿದ್ದೆ. ಹಾಂ ಹೌದಲ್ವಾ, ಎಲ್ಲೋದ್ರವರು? ಹಸಿವು ಅಂತಿದ್ರು. ಇಲ್ಲೇ ಎಲ್ಲೋ ಇರ್ತಾನೆ ಬಿಡಿ. ಮತ್ತೇನ್ರಿ ನಮ್ಮವರೇ ಸಮಾಚಾರ ಅಂದ ಸೂರ್ಯ.
ತಲೆ ಬಗ್ಗಿಸಿ ತುತ್ತು ಬಾಯಿಗಿಡುತ್ತಿದ್ದ ಅರುಣ ನಮ್ಮವ್ರೇ ಅಂದಿದ್ದನ್ನು ಕೇಳಿ ಅನ್ನ ನೆತ್ತಿಗೆ ಏರಿದಂತಾಗಿ ಜೋರಾಗಿ ಕೆಮ್ಮಲು ಶುರು ಮಾಡಿದಳು. ಸೂರ್ಯ ಏನು ಮಾಡೋದು ತೋಚದೆ ಹತ್ತಿರ ಹೋಗಿ ಅವಳ ನೆತ್ತಿ ಮೇಲೆ ತಟ್ಟಿ ನೀರು ಕುಡಿಸಿದನು. ಮೊದಲ ಬಾರಿಗೆ ಒಬ್ಬ ಗಂಡಸಿನ ಹತ್ತಿರದ ಸ್ಪರ್ಶ ಅರುಣಾಳಿಗೆ ಪುಳಕ ತಂದಿತ್ತು. ಸುಧಾರಿಸಿಕೊಂಡು ಸೂರ್ಯ ಏನೋ ಅಂದ್ರಲ್ಲ ನಮ್ಮವರು ಅಂತ. ಹ್ಞೂ ನಮ್ಮವ್ರೇ ಅಂದೆ. ಪ್ರಶ್ನಾತೀತವಾಗಿ ಯಾಕೆ ಹಾಗೆ ಕರೆದಿದ್ದು ಅನ್ನೋ ಥರ ಕಣ್ಣಲ್ಲೇ ಕೇಳಿದ್ಲು ಅರುಣ. ಅರ್ಥವಾದವನಂತೆ ಅಯ್ಯೋ ಅದಾ, ನನ್ನ ಹೆಸರು ನಿಮ್ಮ ಹೆಸರು ಒಂದೇ ಅರ್ಥ ಅಲ್ವಾ, ಅದಕ್ಕೆ ನಮ್ಮವ್ರೇ ಅಂದೆ ಅಷ್ಟೇ, ಬೇಜಾರಿಲ್ಲ ತಾನೇ ಅಂದ. ಮತ್ತೆ ಮತ್ತೆ ಆ ಪದ ಯಾಕೋ ಅರುಣಾಳಿಗೂ ಹೊಸ ಅನುಭವ ಕೊಡ್ತಿತ್ತು. ಓ ಹಾಗೆ ನಮ್ಮವ್ರೇ ಅಂದ್ಲು ಅರುಣ ಕೂಡ. ಸೂರ್ಯನು ಆಶ್ಚರ್ಯದಿಂದ ಮುಖ ನೋಡಲು ಕಾನ್ಸೆಪ್ಟ್ ನನಗೂ ಇಷ್ಟ ಆಯಿತು, ಅದಕ್ಕೆ ನಾನು ಹಾಗೆ ಕರೆದೆ ಎಂದು ನಕ್ಕಳು. ಸೂರ್ಯನಿಗೆ ಮೊದಲಿದ್ದ ಗೊಂದಲ ಭಯ ಸ್ವಲ್ಪ ಕಡಿಮೆ ಆಗಿದ್ದರಿಂದ ಅರುಣಾಳ ಬಳಿ ಸರಾಗವಾಗಿ ಮಾತನಾಡುತ್ತಾ ಊಟ ಮುಗಿಸಿದ. ಅಷ್ಟರಲ್ಲಿ ಕರಿಯನ ಆಗಮನ ಕೂಡ ಆಯಿತು. ಏನು ಗುರು, ಊಟ ಆಯ್ತಾ? ಎಲ್ಲೋ ಹೋಗಿದ್ದೆ, ಹುಡುಕ್ತಾ ಇದ್ದೆ, ಕಾಣಿಸ್ಲಿಲ್ಲ. ಅಯ್ಯೋ ನಂಗೆ ಈ ವೆಜ್ ಊಟ ಹಿಡಿಯಲ್ಲ, ನಿಮಗೂ ಗೊತ್ತಲ್ವಾ, ಅದಕ್ಕೆ ನಾನ್ ವೆಜ್ ತಿನ್ಕೊಂಡು ಬರೋಕ್ಕೆ ಹೋಗಿದ್ದೆ ಅಂದನು. ಸರಿ ರೀ ನಮ್ಮವ್ರೆ, ನಾವಿನ್ನು ಬರ್ತೀವಿ ಅಂದ ಸೂರ್ಯ. ಕರಿಯ ಅಣ್ಣ ಅತ್ತಿಗೆನ ದಾರಿಗೆ ತಂದಿರೋ ಆಗಿದೆಯಲ್ಲ ಅಂತ ಮುಖ ನೋಡುತ್ತಾ ನಿಂತನು. ಅರೆ ನಿಲ್ರಿ ನಮ್ಮವ್ರೆ, ಕೂಗಿದಳು ಅರುಣ. ಇಬ್ಬರು ಘರ್ಕನೆ ತಿರುಗಿ ಏನು ಎಂಬಂತೆ ನೋಡಿದರು. ಅಲ್ಲ, ನೀವಿಬ್ರು ಬಂದು ಕೆಲಸನೇ ಮರ್ತು ಹೋಗ್ತಾ ಇದ್ದೀರಲ್ಲ, ಏನು ನಿಮ್ಮ ಕತೆ? ಹಾಂ ಅಂದಳು. ಕರಿಯ ತಲೆ ಕೆರ್ಕೊಂತ ಅಣ್ಣ ನಾವು ಬಂದ ಕೆಲಸ ಭರ್ಜರಿಯಾಗಿ ಯಶಸ್ವಿಯಾಗಿದೆ ಅಲ್ವಾ ಎಂದನು ನಿಧಾನವಾಗಿ. ಸೂರ್ಯ ಕರಿಯನ ಕಾಲು ತುಳಿಯುತ್ತಾ ಸುಮ್ಮನಿರೋ ಎಂದು ಎಚ್ಚರಿಸಿದ. ಅಲ್ಲ, ರಾಜೇಶ್ ನಿಮ್ಮನ್ನು ಕರೆಸಿದ್ದು ಗಾಡಿ ರಿಪೇರಿಗೆ ತಾನೇ, ಅದನ್ನೇ ಮರ್ತು ಹೋಗ್ತಾ ಇದ್ದೀರಲ್ಲ. ಅಯ್ಯೋ ಹೌದಲ್ವಾ ಎಂದು ಕರಿಯ ಸೂರ್ಯನ ಮುಖ ನೋಡಿ ನಕ್ಕಿದ್ರು. ಅಷ್ಟರಲ್ಲಿ ಪೂಜಾ ರಾಜೇಶ್ ಕೂಡ ಊಟ ಮುಗಿಸಿ ಅರುಣಾಳಿಗೆ ಜೊತೆಯಾದರು. ಸರಿ, ಈಗ ನಿಮಗೆ ನಾನು ಗಾಡಿ ತೋರಿಸಿ ಆಟೋದಲ್ಲಿ ವರುಣ ಕಾಲೇಜ್ ಹತ್ರ ಹೋಗ್ತೀನಿ, ನೀವು ಬನ್ನಿ ಎಂದು ಸೂರ್ಯನ ಕರೆದಳು. ಹೀಗೆ ಹೇಗೆ ಹೋಗ್ತೀಯಾ, ಗಾಡಿ ಅಲ್ಲೆಲ್ಲೋ ಕೆಟ್ಟು ನಿಂತಿದೆ ಅಲ್ವಾ ಅಂದಳು ಪೂಜಾ. ಪೂಜಾ ನೀನು ತಲೆ ಕೆಡಿಸ್ಕೋಬೇಡ, ನಾನು ಹೇಗೋ ಹೋಗ್ತೀನಿ, ನಿಂಗೆ ಕೊಟ್ಟಿರೋ ಕೆಲಸ ನೀನು ಮಾಡು. ಮೊದಲು ಆ ಮೇಸ್ತ್ರಿನ ಮೀಟ್ ಮಾಡಿ ಕೊಟೇಶನ್ ಕೊಟ್ಟು ಅವನಿಗೆ ನಂಗೆ ಫೋನ್ ಮಾಡೋಕ್ಕೆ ಹೇಳು. ಆಮೇಲೆ ನೀನು ಸೈಟ್ ನೋಡಿಕೊಂಡು ಮನೆಗೆ ಹೋಗಾಯ್ತಾ. ಇನ್ನು ನಾವು ತಡ ಮಾಡೋದು ಸರಿಯಲ್ಲ, ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ರೇ ಅಂದ್ಕೊಂಡಿರೋ ಟೈಮಲ್ಲಿ ಕೆಲಸ ಫಿನಿಷ್ ಮಾಡಬೇಕಾಗತ್ತೆ. ಬೇಕಾದರೆ ರಾಜೇಶ್ನ ಕರ್ಕೊಂಡು ಹೋಗು. ಇಲ್ಲ ಅವನು ಬೇಡ, ಅವನು ಬಂದರೆ ಯಾವ ಕೆಲಸನೂ ಸರಿಯಾಗಲ್ಲ, ನಾನು ಒಬ್ಬಳೇ ಹೋಗ್ತೀನಿ, ನೀನು ಹುಷಾರು. ಮನೆಗೆ ಹೋದ್ಮೇಲೆ ಕಾಲ್ ಮಾಡು ಎಂದೇಳಿ ಹೊರಟಳು ಪೂಜಾ. ಸರಿ ಬನ್ನಿ, ನಿಮಗೆ ನನ್ನ ಗಾಡಿ ತೋರಿಸ್ತೀನಿ ಎಂದು ಸೂರ್ಯ ಅರುಣ ಜೊತೆಯಾಗಿ ಹೊರಟರು. ಅವರಿಂದೆ